श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। सिद्धविद्याधरगणसमाराध्य चरणसरोजा सर्वसुसिद्धिदायक शीघ्रदिं पालिपुदु बिन्नैते बुद्धिविद्याज्ञानबलपरिशुद्धभक्तिविरक्ति निरुतनवद्यनस्मृतिलीलगणसुस्तवनवदनदली ಗಣಪತಿಯನ್ನು ಏನಂತ ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಆ ಗಣಪತಿಯ ಮಹಿಮೆಗಳನ್ನು ಎಲ್ಲ ಹೇಳ್ತಾ ಬಂದರು. ಈಗ ಅಂತಹ ಗಣಪತಿಯನ್ನು ಏನಂತ ಪ್ರಾರ್ಥನೆ ಮಾಡಬೇಕು? ಗಣೇಶ ಚೌತಿ ಬಂತು ಅಥವಾ ಗಣಪತಿ ಪೂಜೆ ಮಾಡಿದ್ವಿ, ಏನು ಪ್ರಾರ್ಥನೆ ಮಾಡಬೇಕು ಅಂದರೆ ಅದನ್ನು ಹೇಳ್ತಾರೆ. ಆ ಗಣಪತಿ ಎಂಥವನು ಅಂತಂದರೆ ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ. ಸಿದ್ಧ ದೇವತೆಗಳಲ್ಲಿ ಅನೇಕ ರಕಗಳು, ಸಿದ್ಧರು, ವಿದ್ಯಾಧರರು, ಯಕ್ಷರು, ಕಿನ್ನರು, ಕಿಂಪುರುಷರು, ಅನೇಕ ರಕ. ಹಾಗೆ ಆ ಸಿದ್ಧರಿಂದ, ವಿದ್ಯಾಧರರಿಂದ, ಅವುಗಳ ಗಣ ಅಂದರೆ ಸಮೂಹ, ಸಿದ್ಧಗಣರು, ವಿದ್ಯಾಧರ ಗಣರು, ಅವರಿಂದ ಸಮಾರಾಧ್ಯ ಅಂದರೆ ಚೆನ್ನಾಗಿ ಆರಾಧಿಸಲ್ಪಟ್ಟ, ಚೆನ್ನಾಗಿ ಪೂಜಿಸಲ್ಪಟ್ಟ, ಚರಣ ಸರೋಜ ಅಂದರೆ ಪಾದಕಮಲ ಉಳ್ಳವನು. ಸಿದ್ಧರಿಂದ, ವಿದ್ಯಾಧರರಿಂದ ಪೂಜಿಸಲ್ಪಟ್ಟ ಪಾದಕಮಲ ಉಳ್ಳವನು. ಮತ್ತು ಸರ್ವ ಸುಸಿದ್ಧಿದಾಯಕ, ಎಲ್ಲ ಕೆಲಸಗಳಲ್ಲಿ ಸುಸಿದ್ಧಿದಾಯಕ, ಒಳ್ಳೆ ಸಿದ್ಧಿಯನ್ನು ಕೊಡತಕ್ಕಂತಹ ಅವನು. ಅಂತಹ ಹೇ ವಿನಾಯಕನೇ, ಶೀಘ್ರದಿಂ ಪಾಲಿಪುದು ಭಿನ್ನೈಪೆ, ನೀನು ನನಗೆ ಶೀಘ್ರದಿಂದ ನನ್ನನ್ನು ಪಾಲಿಸಬೇಕು. ಭಿನ್ನೈಪೆ ಅಂದರೆ ಪ್ರಾರ್ಥನೆ ಮಾಡುತ್ತೇನೆ. ಏನು ಕೊಡಬೇಕಪ್ಪ ಶೀಘ್ರದಿಂದ ಅಂದರೆ ಬುದ್ಧಿ, ವಿದ್ಯಾ, ಜ್ಞಾನ, ಬಲ, ಪರಿಶುದ್ಧ ಭಕ್ತಿ, ವಿರಕ್ತಿ ಇವೆಲ್ಲ ಕೊಡಬೇಕು ಬೇಗನೆ ನಮಗೆ. ಅವೇ ಕಷ್ಟ ಸಿಗೋದು. ಅದಕ್ಕಾಗಿ ಬುದ್ಧಿ ಕೊಡಬೇಕು, ವಿದ್ಯಾ ಕೊಡಬೇಕು. ಬುದ್ಧಿ ಇಲ್ಲದಿದ್ದರೆ ವಿದ್ಯೆ ಬರೋದಿಲ್ಲ. ಹೀಗಾಗಿ ಬುದ್ಧಿ ಕೊಡಬೇಕು. ಆ ಬುದ್ಧಿಯಿಂದ ವಿದ್ಯಾ ಕಲಿಯುವಂತೆ ಆಗಬೇಕು. ಅದರಿಂದ ಜ್ಞಾನ ಜಾಸ್ತಿ ಆಗಬೇಕು. ಇಷ್ಟೆಲ್ಲ ಇದ್ದು ಬಲ ಇಲ್ಲದ ಇದ್ದರೆ ಕಷ್ಟ, ಬಲ ಕೊಡಬೇಕು. ಇಷ್ಟೆಲ್ಲ ಇದ್ದು ಭಕ್ತಿ ಇಲ್ಲದಿದ್ದರೆ ವ್ಯರ್ಥ. ಅದಕ್ಕಾಗಿ ಪರಿಶುದ್ಧ ಭಕ್ತಿ, ಬರೇ ಭಕ್ತಿ ಮೂಢಭಕ್ತಿ ಅಲ್ಲ, ಪರಿಶುದ್ಧವಾದ ಭಕ್ತಿ ಅಂದರೆ ತಾರತಮ್ಯದಿಂದ ಕೂಡಿದ ಭಕ್ತಿ ಅಂತ ಅರ್ಥ, ಪರಿಶುದ್ಧವಾದ ಭಕ್ತಿ. ಮತ್ತು ವಿರಕ್ತಿ, ವಿಷಯಗಳಲ್ಲಿ ವಿರಕ್ತಿ, ಇಷ್ಟೆಲ್ಲ ಕೂಡ ನಮಗೆ ಅನುಗ್ರಹಿಸಬೇಕು. ಮತ್ತು ನಿರುತ ಅನವಜ್ಯನ ಸ್ಮೃತಿ, ನಿರುತ ಅನವಜ್ಯ ಅಂದರೆ ದೋಷರಹಿತ. ನಿರುತ ಯಾವಾಗಲೂ ದೋಷರಹಿತನಾದಂತಹ ಭಗವಂತನ ಸ್ಮೃತಿ, ಆ ಭಗವಂತನ ಸ್ಮರಣೆ. ಏನೋ ಯಾವಾಗೋ ಒಂದ್ಸಲ ಸದಾ ಭಗವಂತನ ಸ್ಮರಣೆ ಇರಬೇಕು. ಹೀಗಾಗಿ ಆ ಸ್ಮರಣೆ ಸಲುವಾಗಿ ಎಲ್ಲ ಸಾಧನೆಗಳು, ಪುರಾಣ ಕೇಳೋದಾಗಲಿ, ಪಾಠ ಪ್ರವಚನ ಕೇಳೋದಾಗಲಿ, ವ್ರತ ನೇಮ ವ್ರತ ಏನು ಮಾಡಿದರೂ ಕೂಡ ಎಲ್ಲವೂ ಯಾವುದಕ್ಕಾಗಿ ಅಂದರೆ ಭಗವಂತನ ಸ್ಮರಣೆ ಸದಾ ಇರಬೇಕು. ಅದಕ್ಕಾಗಿ ಎಲ್ಲ ವ್ರತ ನೇಮೋಪವಾಸಗಳೇ ಆಗಲಿ, ಪೂಜಾ ವ್ರತಗಳೇ ಆಗಲಿ, ಎಲ್ಲ ಮಾಡೋದು ಭಗವಂತನ ಸ್ಮರಣೆಗಾಗಿಯೇ. ಹೀಗಾಗಿ ಅಂತಹ ಭಗವಂತನ ಅನವಜ್ಜನ ದೋಷರಹಿತನಾದಂತಹ ಭಗವಂತನ ಸ್ಮೃತಿ ಅಂದರೆ ಸ್ಮರಣೆ. ಆ ಲೀಲೆಗಳ ಸುಸ್ತವನ ವದನದಲ್ಲಿ ನಮ್ಮ ಮುಖದಲ್ಲಿ, ನಮ್ಮ ಬಾಯಲ್ಲಿ ಸದಾಕಾಲ ಏನಿರಬೇಕು? ಆ ಭಗವಂತನ ಲೀಲೆಗಳ ಸುಸ್ತವನ, ಆ ಭಗವಂತನ ಲೀಲೆಗಳ ಸುಸ್ತವನ ಅಂದರೆ ಒಳ್ಳೆ ಸ್ತೋತ್ರ ಸದಾ ಮುಖದಲ್ಲಿ. ಸಿನಿಮಾ ಹಾಡೆಲ್ಲ ಬರಬೇಕಾಗಿದ್ದು ಭಗವಂತನ
ಆ ಮಹಿಮೆಗಳ ಒಂದು ಒಳ್ಳೆ ಸ್ತೋತ್ರ ಅದು ಸದಾಕಾಲ ಬಾಯಲ್ಲಿ ಬರ್ತಿರಬೇಕು. ಮತ್ತು ಮನಸ್ಸಿನಲ್ಲಿ ಸದಾ ಭಗವಂತನ ಸ್ಮರಣೆ ಇರಬೇಕು. ಮತ್ತು ವಿಷಯಗಳಲ್ಲಿ ವಿರಕ್ತಿ ಇರಬೇಕು. ವಿದ್ಯಾ ಜ್ಞಾನ ಬಲ ಪರಿಶುದ್ಧವಾದ ಭಕ್ತಿ ಇವೆಲ್ಲವೂ ಕೂಡ ನಮಗೆ ಕೊಡಬೇಕು. ಇದೇ ನಿನ್ನನ್ನು ನಾನು ಕೇಳೋದು. ಈಗ ಗಣಪತಿಯನ್ನು ಏನು ಪ್ರಾರ್ಥನೆ ಮಾಡಬೇಕಂದ್ರೆ ಇವು ಪ್ರಧಾನವಾಗಿ ಸಾಧನಗಳು. ಹೀಗಾಗಿ ನಮಗೆ ಆ ಸಾಧನಗಳ ಬಗ್ಗೆ ವಿಘ್ನ ಬರದಂತೆ ನೋಡಿಕೋ ಅಂತ. ಈ ವಿಘ್ನ ಪರಿಹಾರ ಮಾಡಬೇಕು. ಯಾಕೆ ಬರೋದೇ ವಿಘ್ನಗಳು ಸಾಧನೆಗಾಗಿ, ಬೇರೆದಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ರೀ. ಸಾಧನೆಗಂತೂ ವಿಘ್ನಗಳು ಬರ್ತವ. ಅದಕ್ಕಾಗಿ ಆ ಸಾಧನೆಗೆ ಬರುವಂತಹ ವಿಘ್ನಗಳನ್ನೆಲ್ಲ ನೀನು ಪರಿಹರಿಸು ಅಂತ ಭಿನ್ನೈತೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಿದ್ದ. ಆಯ್ತಾ? ಬರ್ಕನ್ ಸಿದ್ಧ ವಿದ್ಯಾಧರ ಮೊದಲಾದವರ ಸಿದ್ಧ ವಿದ್ಯಾಧರ ಮೊದಲಾದ ಸಮೂಹದಿಂದ ಚೆನ್ನಾಗಿ ಪೂಜಿಸಲ್ಪಟ್ಟ ಪಾದಕಮಲವುಳ್ಳ ಮತ್ತು ಎಲ್ಲ ರೀತಿಯ ಉತ್ತಮ ಸಿದ್ಧಿಯನ್ನು ಕೊಡುವವನೇ, ಉತ್ತಮ ಸಿದ್ಧಿಯನ್ನು ಕೊಡುವವನೇ, ಬೇಗನೆ ಪಾಲಿಸುವುದು. ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿಗಳನ್ನು ಸದಾ ನಿರ್ದೋಷನಾದ ಶ್ರೀಹರಿಯ ಸ್ಮರಣೆಯನ್ನು ವದನದಲ್ಲಿ ಅವನ ಲೀಲೆಗಳ ಉತ್ತಮ ಸ್ತೋತ್ರವನ್ನು ಕೊಡಬೇಕು. ಕಠಿಣ ಪದಗಳಲ್ಲಿ ಅನವಜ್ಯ ಅಂದ್ರೆ ದೋಷರಹಿತ ಅಂತ ಬರ್ಕೊಂಡು ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವಸು ಸಿದ್ಧಿದಾಯಕ ಶೀಘ್ರದಿಂ ಪಾಲಿಪುದು ಭಿನ್ನೈತೆ. ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ
ಋತನವಜ್ಜನ ಸ್ಮೃತಿ ಲೀಲೆಗಳ ಸುಸ್ತವನವದನದಲ್ಲಿ ರಕ್ತವಾಸದ್ವಯ ವಿಭೂಷಣ ಉತ್ತಿಲಾಲಿಸು ಪರಮ ಭಗವದ್ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಸಕ್ತವಾಗರಿಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತನೆಂದೆನಿಸೆನ್ನ ಭವಭಯದಿಂದಲನು ದಿನದಿ ರಕ್ತವಾಸದ್ವಯ ವಿಭೂಷಣ. ರಕ್ತ ಅಂದ್ರೆ ಕೆಂಪು, ರಕ್ತವಾಸದ್ವಯ, ವಾಸ ಅಂದ್ರೆ ವಸ್ತ್ರ, ವಾಸದ್ವಯ ಅಂದ್ರೆ ಎರಡು ಬಟ್ಟೆಗಳು, ರಕ್ತವಾಸದ್ವಯ ಅಂದ್ರೆ ಕೆಂಪು ಎರಡು ಬಟ್ಟೆಗಳು, ಕೆಂಪಾದ ಎರಡು ಬಟ್ಟೆಗಳನ್ನೇ ವಿಭೂಷಣ ಅಲಂಕಾರವಾಗಿ ಹೊಂದಿದವನು. ವಿನಾಯಕನಿಗೆ ಕೆಂಪು ಬಟ್ಟೆ ಉಟ್ಕೊಂಡಿರ್ತಾನೆ, ಹೀಗಾಗಿ ಆತನಿಗೆ ರಕ್ತವಾಸದ್ವಯ ವಿಭೂಷಣ ಅಂತ ಕರೀತಾರೆ. ಕೆಂಪಾದ ಎರಡು ಬಟ್ಟೆಗಳನ್ನು ಹುಟ್ಟವನು. ಉಕ್ತಿ ಲಾಲಿಸು, ನನ್ನ ಮಾತನ್ನು, ಉಕ್ತಿ ಅಂದ್ರೆ ಮಾತು, ನನ್ನ ಮಾತನ್ನು ಲಾಲಿಸು, ನನ್ನ ಮಾತು ಸ್ವಲ್ಪ ಕೇಳಪ್ಪ ಅಂತ ಕೇಳುತ್ತಿದ್ದಾರೆ ವಿನಾಯಕನಿಗೆ. ನೀನಂಥವನು ಪರಮ ಭಗವದ್ಭಕ್ತವರ, ನೀನು ಅತ್ಯಂತ ಭಕ್ತರಲ್ಲೇ ಶ್ರೇಷ್ಠ. ಪರಮ ಅಂದ್ರೆ ಶ್ರೇಷ್ಠರಾದ ಭಗವದ್ಭಕ್ತರಲ್ಲಿ ವರ, ವರ ಅಂದ್ರೆ ಶ್ರೇಷ್ಠ. ಪರಮ ಭಗವದ್ಭಕ್ತವರ ಭವ್ಯಾತ್ಮ, ಹೇ ಭವ್ಯಾತ್ಮನೇ, ಭವ್ಯವಾದ ಸ್ವರೂಪ. ಭವ್ಯಾತ್ಮ ಅಂದ್ರೆ ಭವ್ಯವಾದ ಸ್ವರೂಪ. ಅಂತಹ ಹೇ ವಿನಾಯಕನೇ, ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು, ಮನಸ್ಸು, ನನ್ನ ಮನಸ್ಸು ಭಾಗವತಾದಿ ಶಾಸ್ತ್ರಗಳಲ್ಲಿ ಸಕ್ತವಾಗಬೇಕು. ಎಲ್ಲೆಲ್ಲೋ ಹೋಗಿ ಹಾಳಾಗೋಗ್ತದ ಮನಸ್ಸು, ಎಲ್ಲಿ ಹೋಗದಂತೆ ಭಾಗವತಾದಿ ಶಾಸ್ತ್ರಗಳು, ಭಾಗವತ, ಭಾರತ, ರಾಮಾಯಣ ಮೊದಲಾದ ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು, ಅವಲೋಕನ ಮಾಡಬೇಕು, ಕೇಳಬೇಕು ಎಂಬ ಮನಸ್ಸು ಬರುವಂತೆ ನೀನು ಮಾಡಬೇಕು. ಮನಸ್ಸು ಆ ಭಾಗವತಾದಿ ಶಾಸ್ತ್ರಗಳಲ್ಲಿ ಸಕ್ತವಾಗಲಿ, ಆಸಕ್ತವಾಗಲಿ. ವಿಷಯ ವಿರಕ್ತಿ ಪಾಲಿಸು, ಅದರಲ್ಲಿ ಆಸಕ್ತಿಯಾಗಿ ಬರಬೇಕು ಅಂದ್ರೆ ವಿಷಯದಲ್ಲಿ ವೈರಾಗ್ಯ ಬರಬೇಕು. ವಿಷಯದಲ್ಲಿ ವೈರಾಗ್ಯ ಬರದೆ ಹೋದರೆ ಅದರಲ್ಲಿ ಆಸಕ್ತಿ ಬರೋದಿಲ್ಲ. ಅದಕ್ಕಾಗಿ ವಿಷಯ ವಿರಕ್ತಿ ಪಾಲಿಸು. ವಿದ್ವದಾದ್ಯ, ವಿದ್ವಾಂಸರಲ್ಲಿ ಶ್ರೇಷ್ಠವನು ನೀನು. ವಿದ್ವದಾದ್ಯ, ವಿದ್ವಾಂಸರಲ್ಲಿ ಮೊದಲಿಗನಾದಂತಹ ಹೇ ಗಣೇಶನೇ, ವಿಮುಕ್ತನೋ ಎಂದೆನಿಸು ಎನ್ನ ಭವಭಯದಿಂದಲೇ ಅನುದಿನದಿ ಪ್ರತಿನಿತ್ಯ. ನನಗೆ ಈ ಭವಭಯ, ಈ ಸಂಸಾರವೆಂಬುದೇ ದೊಡ್ಡ ಭಯ, ಅದರಿಂದ ನನ್ನನ್ನು ವಿಮುಕ್ತ ಮಾಡಿಸು. ವಿಮುಕ್ತಿ ಆಗಬೇಕು ಅಂದರೆ ಈ ಮೇಲಿನ ಸಾಧನೆಗಳಾಗಬೇಕು. ಭಾಗವತ ಶಾಸ್ತ್ರಗಳಲ್ಲಿ ಸಕ್ತವಾಗಬೇಕು, ವಿಷಯ ವಿರಕ್ತಿ ಬರಬೇಕು. ಹೀಗಾಗಿ ಅವನ್ನೆಲ್ಲ ಪರಿಪಾಲನೆ ಮಾಡಿ, ಅವೆಲ್ಲ ಅನುಗ್ರಹ ಮಾಡಿ, ಈ ಭವಭಯದಿಂದ ಪ್ರತಿನಿತ್ಯ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎರಡು ಕೆಂಪು ವಸ್ತ್ರಗಳಿಂದ ಅಲಂಕೃತನಾದವನೇ, ನನ್ನ ಮಾತನ್ನು ಲಾಲಿಸು. ಪರಮ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾದವನೇ, ಪರಮ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾದವನೇ, ಭವ್ಯ ಸ್ವರೂಪನೇ,
ನನ್ನ ಮನಸ್ಸು ಭಾಗವತಾದಿ ಶಾಸ್ತ್ರದಲ್ಲಿ ಆಸಕ್ತವಾಗಲಿ. ಭಾಗವತಾದಿ ಶಾಸ್ತ್ರದಲ್ಲಿ ಆಸಕ್ತವಾಗಲಿ. ವಿಷಯಗಳಲ್ಲಿ ವೈರಾಗ್ಯವನ್ನು ಕೊಡು. ವಿಷಯಗಳಲ್ಲಿ ವೈರಾಗ್ಯವನ್ನು ಕೊಡು. ಜ್ಞಾನಿ ಶ್ರೇಷ್ಠನೇ, ನನ್ನನ್ನು ಸಂಸಾರ ಭಯದಿಂದ ಪ್ರತಿನಿತ್ಯ ವಿಮುಕ್ತನನ್ನಾಗಿ ಮಾಡು. ರಕ್ತವಾಸದ್ವಯ ವಿಭೂಷಣ ಉಕ್ತಿ ಲಾಲಿಸು. ಪರಮ ಭಗವದ್ಭಕ್ತವರ ಭವ್ಯಾತ್ಮ ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗೈ ಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ. ಮುಕ್ತನೆಂದೆನಿಸೆನ್ನ ಭವ ಭಯದಿಂದಲ ನದಿ ನದಿ. ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು. ಗುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿ ವಿಭಜಿಸಿದ. ಕ್ರತುಂಡನೆ ನಿನ್ನೊಳೆಂದುಟೋ ಈಶನುಗ್ರಹವು. ಎಲ್ಲರೂ ಕೂಡ ಸಕಲ ಕಾರ್ಯಗಳನ್ನು ಮಾಡುವಾಗ ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡುತ್ತಾರೆ. ಈ ದೊಡ್ಡ ದೊಡ್ಡ ಮಹಾನುಭಾವರೇ ಪೂಜೆ ಮಾಡಿದ್ದಾರೆ, ಅದಕ್ಕಾಗಿ ಎಲ್ಲರೂ ಪೂಜೆ ಮಾಡಬೇಕು. ಗಣಪತಿಗೆ ಕೊಟ್ಟಂತಹ ವರ ಅಂತಹದ್ದು. ಅದನ್ನು ಹೇಳ್ತಾರೆ. ಯಾರ್ಯಾರು ಪೂಜೆ ಮಾಡಿದ್ರು ಹಿಂದೆ ನಿನ್ನ? ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನ್ನು ಪೂಜಿಸಿದನು. ಶುಕ್ರ ಶಿಷ್ಯರು ಅಂದ್ರೆ ಶುಕ್ರಾಚಾರ್ಯರ ಶಿಷ್ಯರು ಅಂದ್ರೆ ದೈತ್ಯರು, ರಾಕ್ಷಸರು ಅಂತ ಅರ್ಥ. ಆ ದೈತ್ಯರನ್ನು ಸಂಹಾರ ಮಾಡೋದಕ್ಕೆ ಆ ದೇವಾಸುರ ಸಂಗ್ರಾಮದಲ್ಲಿ ಶಕ್ರ ನಿನ್ನನ್ನು ಪೂಜಿಸಿದನು. ಶಕ್ರ ಅಂದ್ರೆ ದೇವೇಂದ್ರ. ದೇವೇಂದ್ರ ನಿನ್ನನ್ನು ಪೂಜೆ ಮಾಡಿದ. ನಿನ್ನ ಪೂಜೆ ಮಾಡಿದ ಮೇಲೆ ಯುದ್ಧ ಪ್ರಾರಂಭ ಮಾಡಿದ, ಜಯ ಗಳಿಸಿದ. ಮತ್ತೆ ಅಷ್ಟೇ ಅಲ್ಲದೆ ಉರುಕ್ರಮ ಶ್ರೀರಾಮಚಂದ್ರನು, ಉರುಕ್ರಮ ಮಹಾಪರಾಕ್ರಮ ಇರುವಂತಹ ಶ್ರೀರಾಮಚಂದ್ರ ಸೇತುಮುಖದಲ್ಲಿ, ಆ ರಾಮೇಶ್ವರ ಸೇತುಮುಖದಲ್ಲಿ ಸಮುದ್ರವನ್ನು ದಾಟತಕ್ಕಂತಹ ಸಂದರ್ಭದಲ್ಲಿ ಆತನು ಕೂಡ ನಿನ್ನನ್ನು ಪೂಜೆ ಮಾಡಿದ. ಅನಂತರ ಯುದ್ಧಕ್ಕೆ ಹೋದ, ಜಯ ಗಳಿಸಿದ. ಅಷ್ಟೇ ಅಲ್ಲದೆ ಚಕ್ರವರ್ತಿಪ ಧರ್ಮರಾಜ, ಚಕ್ರವರ್ತಿಗಳನ್ನು ಪಾಲಿಸುವ ಧರ್ಮರಾಜ, ಆತನು ಕೂಡ ಚಕ್ರಪಾಣಿಯ ನುಡಿಗೆ ಭಜಿಸಿದ. ಚಕ್ರಪಾಣಿ ಅಂತಂದ್ರೆ ಕೃಷ್ಣ. ಆ ಚಕ್ರಪಾಣಿಯ ನುಡಿಗೆ ಅಂದರೆ ಕೃಷ್ಣ ಹೇಳಿದಂತೆ ನಿನ್ನನ್ನು ಭಜಿಸಿದ. ಕೃಷ್ಣ ಹೇಳಿದ, ಧರ್ಮರಾಜ ನಿನ್ನನ್ನು ಪೂಜೆ ಮಾಡಿದ. ಅದಕ್ಕಾಗಿ ಆತನಿಗೂ ಕೂಡ ಜಯ ಉಂಟಾಯಿತು. ಹೀಗಾಗಿ ದೇವೇಂದ್ರ ಪೂಜಿಸಿದ, ಶ್ರೀರಾಮಚಂದ್ರ ಪೂಜಿಸಿದ, ಧರ್ಮರಾಜನೂ ಪೂಜಿಸಿದ. ಇಷ್ಟು ಪೂಜೆ, ಇಷ್ಟು ಜನರಿಂದ ನೀನು ಪೂಜೆಯನ್ನು ಸ್ವೀಕಾರ ಮಾಡಿದಿ ಅಂತಂದ ಮೇಲೆ ವಕ್ರತುಂಡನೇ ನಿನ್ನೊಳು ಎಂತುಟೋ ಈಶ ಅನುಗ್ರಹವು.
ಆ ಭಗವಂತನ ಅನುಗ್ರಹ ನಿನ್ನಲ್ಲಿ ಎಷ್ಟಿದೆ ಅಂತ ಹೇಳಬೇಕು. ಹೇ ವಕ್ರತುಂಡನೇ, ನಿನ್ನೋಳು ಎಂತುಟೋ ಎಷ್ಟಿದೆ, ಏನು ಈಶ ಅನುಗ್ರಹ, ಭಗವಂತನ ಅನುಗ್ರಹ ನಿನ್ನ ಮೇಲೆ ಎಷ್ಟಿದೆ. ಇವರೆಲ್ಲರೂ ನಿನ್ನನ್ನು ಪೂಜೆ ಮಾಡಬೇಕು ಅಂತಂದ್ರೆ ನಿನ್ನ ಮೇಲೆ ಆ ಭಗವಂತನ ಅನುಗ್ರಹ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ನೋಡಿದ್ರೆ ಇಲ್ಲಿ ಹೇಳಿದವರೆಲ್ಲರೂ ಕೂಡ ಗಣಪತಿಗಿಂತಲೂ ಉತ್ತಮರೇ. ಕಕ್ಷದಲ್ಲಿ ನೋಡಿದ್ರಲ್ಲ, ತಾರತಮ್ಯ ಕಕ್ಷದಲ್ಲಿ ಯಾವ ಶಕ್ರ ಇಂದ್ರದೇವರಲ್ಲಿ ಬರೋದು ಎಷ್ಟು ಕಕ್ಷದಲ್ಲಿ ಬರ್ತಾರೆ? ಮತ್ತೆ ಇಂದ್ರದೇವರು 8ನೇ ಕಕ್ಷ. ಶ್ರೀರಾಮಚಂದ್ರನ ಸಾಕ್ಷಾತ್ ಭಗವಂತ. ಧರ್ಮರಾಜ ಯಮ 12ನೇ ಕಕ್ಷ. ಮತ್ತೆ ವಿನಾಯಕ ಮತ್ತೆ ನೋಡ್ರಿ 8ನೇ ಕಕ್ಷದವರು 10ನೇ ಕಕ್ಷದವರು ಸಾಕ್ಷಾತ್ ಭಗವಂತ. ಎಲ್ಲರೂ ಮೇಲಿನವರೇ ಅವರೆಲ್ಲ. ಮತ್ತೆ ಕೆಳಗಿನ ಕಕ್ಷದಲ್ಲಿರತಕ್ಕಂತಹ ವಿನಾಯಕನನ್ನು ಪೂಜೆ ಮಾಡಿದ್ರು ಅಂತ ಏನಂತ ಅರ್ಥ? ಅದು ಕೇವಲ ಜನರಿಗೆ ತಾವು ಪಾಠವನ್ನು ಕಲಿಸಲಿಕ್ಕೆ, ಅವರ ಜನ ಅನುಕರಣೆಗಾಗಿ, ಅವ್ರ ಲೋಕ ವಿಡಂಬನ ಅಂತಾರಲ್ಲ ಇದೆ. ಅಂದ್ರೆ ಯಜ್ಜದಾರ್ಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಗೀತೆಯಲ್ಲಿ ಭಗವಂತ ಹೇಳುತ್ತಾನೆ. ಅಂದ್ರೆ ದೊಡ್ಡವರು ಏನಾದರೂ ಕೆಲಸ ಮಾಡಿದರೆ ದೊಡ್ಡವರೇ ಮಾಡ್ಯಾರಪ್ಪ, ನಾವು ಮಾಡಬೇಕು ಅಂತ ಜನರಿಗೆ ಆಸಕ್ತಿ ಹುಟ್ಟುತ್ತದೆ. ಅದಕ್ಕಾಗಿ ಅವರೆಲ್ಲರೂ ಜನರು ಹೀಗೆ ಮಾಡಬೇಕು ಅಂತ ತೋರಿಸುವ ಸಲುವಾಗಿ ಅವರು ಪೂಜೆ ಮಾಡಿದ್ದು ಅಷ್ಟೇ ಹೊರತು ಅವರೆಲ್ಲ ವಿನಾಯಕನಿಗಿಂತಲೂ ಕಡಿಮೆ ಅಂತವರೆಲ್ಲ. ಅವರೆಲ್ಲ ಉತ್ತಮ ದೇವತೆಗಳೇ, ದೇವೇಂದ್ರ ನಿರ್ಮಲಾಯ ಸಾಕ್ಷಾತ್ ಭಗವಂತ. ಆದರೆ ಜನರಿಗೆ ನಮ್ಮಂಥವರಿಗೆಲ್ಲ ತಿಳಿಸೋದಕ್ಕಾಗಿ ಆ ರೀತಿಯಾಗಿ ವಿನಾಯಕ ಪೂಜೆಯನ್ನು ಮಾಡಿದ್ರು. ನಮಗೆ ಹೇಳ್ತಾರನ್ನ ಮಾತು, ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗ ಗಣಪತಿ ಪೂಜೆಯನ್ನು ಮಾಡ್ರಿ, ನಿರ್ವಿಘ್ನವಾಗಿ ಆಗ್ತದೆ ಅಂತ ನಮಗೆ ಸೂಚನೆ ಕೊಡೋದಕ್ಕಾಗಿ ಅವರೆಲ್ಲರೂ ಕೂಡ ನಿನ್ನ ಪೂಜೆ ಮಾಡಿದ್ರು. ಇಲ್ಲ ಅಂತಂದ್ರೆ ಕೊನೆಗೇನು ಹೇಳೋರು ನೋಡ್ರಿ, ನಿನ್ನೊಳೆಂತುಟ ಈಶನುಗ್ರಹವು ಅಂತ. ಭಗವಂತ ಅನುಗ್ರಹ. ಮತ್ತೆ ರಾಮಚಂದ್ರನೇ ಪೂಜೆ ಮಾಡಿದ ಅಂತಂದ ಮೇಲಕ್ಕೆ ಮತ್ತೆ ಆತನಂತೆ ದೊಡ್ಡವನಾಗಿದ್ರೆ ಗಣಪತಿ ನಿನ್ನೊಳೆಂತುಟ ಈಶ ಅನುಗ್ರಹವು ಅಂತ ಯಾಕೆ ಹೇಳ್ತಾ ಇದ್ರು? ಭಗವಂತ ಅನುಗ್ರಹ ನಿನ್ನಲ್ಲಿ ಎಷ್ಟುದು ಅಂತ ಯಾಕೆ ಹೇಳ್ತಾರೆ? ಅವರ ಭಗವಂತ ರಾಮಚಂದ್ರನಿಗೆ ಅನುಗ್ರಹ ಮಾಡೋ ಶಕ್ತಿ ಇದ್ರೆ ಮತ್ತೆ ಆತನ ಅನುಗ್ರಹ ಈತನಿಗೆ ಆಗ್ಬೇಕು. ಅದಕ್ಕಾಗಿ ಇದೆಲ್ಲ ಕೂಡ ಲೋಕ ವಿಡಂಬನ ಅಂತಂಬೋದು ತಿಳ್ಕೋಬೇಕು. ಗೊತ್ತಾಯ್ತಲ್ಲ? ಶುಕ್ರಾಚಾರ್ಯರ ಶಿಷ್ಯರಾದ ದೈತ್ಯರನ್ನು ಸಂಹರಿಸುವುದಕ್ಕೆ ದೇವೇಂದ್ರ ನಿನ್ನನ್ನು ಪೂಜಿಸಿದ. ಮಹಾಪರಾಕ್ರಮಿಯಾದ ಶ್ರೀರಾಮಚಂದ್ರ ಸೇತುಮುಖದಲ್ಲಿ ನಿನ್ನನ್ನು ಪೂಜಿಸಿದ. ಚಕ್ರವರ್ತಿಗಳಿಗೆ ಒಡೆಯನಾದ ಧರ್ಮರಾಜನು ಚಕ್ರಪಾಣಿಯಾದ ಶ್ರೀಕೃಷ್ಣನ ಮಾತಿನಂತೆ ನಿನ್ನನ್ನು ಪೂಜಿಸಿದ. ವಕ್ರತುಂಡನೇ, ನಿನ್ನಲ್ಲಿ ಭಗವಂತನ ಅನುಗ್ರಹವು
ಎಷ್ಟಿರುವುದು? ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು. ಗುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ ಚಕ್ರವರ್ತಿ ಪಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ. ವಕ್ರತುಂಡನೆ ನಿನ್ನೊಳೆಂತುಟು ಈಶನುಗ್ರಹವು. ಕೌರವೇಂದ್ರನು ನಿನ್ನ ಭಜಿಸದ ಕಾರಣದು ನಿಜ ಕುಲ ಸಹಿತ. ಸಂಹಾರವೈದಿದ ಗುರುವರ ವೃಕೋದರ ನಗದೆಯಿಂದ. ತಾರಕಾಂತಕನನುಜಯನ್ನ ಶರೀರದೊಳು ನೀ ನಿಂತು. ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ. ಗಣಪತಿಯನ್ನು ಪೂಜೆ ಮಾಡಿದರೆ ಏನಾಗ್ತದೆ ಅಂತ ಹಿಂದೆ ಹೇಳಿದರು. ಪೂಜೆ ಮಾಡದಿದ್ರೆ ಏನಾಗ್ತದೆ ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ಕೌರವೇಂದ್ರ ಕೌರವರಾಜನ ಅಂದ್ರೆ ದುರ್ಯೋಧನ, ಅವನು ನಿನ್ನ ಭಜಿಸದ ಕಾರಣದಿ, ನಿನ್ನನ್ನು ಭಜಿಸಿಲ್ಲ, ನಿನ್ನನ್ನು ಪೂಜೆ ಮಾಡಿಲ್ಲ, ನಿನ್ನನ್ನು ಆರಾಧನೆ ಮಾಡದೇ ಇದ್ದ ಕಾರಣದಿಂದ ಏನಾಯ್ತು? ನಿಜ ಕುಲ ಸಹಿತ ಸಂಹಾರ ವೈದಿಕ. ನಿಜ ಕುಲ, ತನ್ನ ಕುಲ ತಾನೊಬ್ಬದು ನಾಶವಾಗೋದಷ್ಟೇ ಅಲ್ಲ, ತಾನೊಬ್ಬನು ಸಾಯೋದಲ್ಲ, ಎಲ್ಲರ ಸಂಗಾತ ಸತ್ತವನು. ನಿಜ ಕುಲ ಸಹಿತ ತನ್ನ ಎಲ್ಲಾ ಕುಲದಿಂದ ಅವನು ಸಂಹಾರ ವೈದಿದ. ಯಾರಿಂದ? ಗುರುವರ ವೃಕೋದರನ ಗದೆಯಿಂದ. ಗುರುವರ, ಗುರುಶ್ರೇಷ್ಠನಾದ ಜಗದ್ಗುರುಗಳಾದಂತಹ ಆ ಮಧ್ವಾಚಾರ್ಯರ ಎರಡನೇ ರೂಪ ಆ ಭೀಮಸೇನ ದೇವರು, ಗುರುವರನಾದ ಆ ಭೀಮಸೇನ ದೇವರ ವೃಕೋದರ ಅಂದರೆ ಭೀಮಸೇನ, ವೃಕೋದರನ ಗದೆಯಿಂದ ತಾನು ಸಂಪೂರ್ಣ ನಾಶವಾದ. ಅದಕ್ಕಾಗಿ ತಾರಕಾಂತಕನ ಅನುಜ. ತಾರಕಾಂತಕ ಅಂತಂದ್ರೆ ಷಣ್ಮುಖ ಸ್ಕಂದ. ಆ ತಾರಕಾಂತಕನ ಅನುಜ, ಆತನ ತಮ್ಮ ನೀನು ಗಣಪತಿಯೇ. ಎನ್ನ ಶರೀರದೊಳು ನೀ ನಿಂತು, ನನ್ನ ಶರೀರದಲ್ಲಿ ನೀನು ಕೊಂಡು ಧರ್ಮಪ್ರೇರಕರು ನೀನಾಗಿ. ಅದಕ್ಕಾಗಿ ನನ್ನನ್ನು ಧರ್ಮದ ಹಾದಿಯಲ್ಲಿ ನಡೆಸಬೇಕು. ಯಾವುದೋ ಬೇರೆ ಬೇರೆ ಹಾದಿಯಲ್ಲಿ ನಡೆಸದಂತೆ ನನ್ನನ್ನು ಧರ್ಮದ ಮಾರ್ಗದಲ್ಲಿ ಪ್ರೇರಣೆ ಮಾಡಿ ಸಂತೈಸನ್ನ ಕರುಣದಲ್ಲಿ, ಕರುಣದಿಂದ ನನ್ನನ್ನು ಸಂತೈಸಬೇಕು, ನನ್ನನ್ನು ರಕ್ಷಣೆ ಮಾಡಬೇಕು. ನನ್ನಲ್ಲಿ ನಿಂತು ಮನಸ್ಸು ಯಾವುದು ಕೆಟ್ಟ ಹಾದಿಯಲ್ಲಿ ಹೋದಂತೆ ಪ್ರೇರಣೆ ಮಾಡಿ ನನ್ನನ್ನು ಒಳ್ಳೆ ಹಾದಿ ಕರ್ಕೊಂಡೋಗಿ ಸಂತೈಸಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಕೌರವ ಮುಖ್ಯನಾದ ದುರ್ಯೋಧನನು ಕೌರವರಾಜನಾದ ದುರ್ಯೋಧನನು ನಿನ್ನನ್ನು ಪೂಜಿಸದ ಕಾರಣ ಗುರುಶ್ರೇಷ್ಠನಾದ ಭೀಮಸೇನನ ಗದೆಯಿಂದ
ವಂಶ ಸಮೇತನಾಗಿ ನಾಶ ಹೊಂದಿದ. ತಾರಕಾಸುರನನ್ನು ಕೊಂದ ಷಣ್ಮುಖನ ತಮ್ಮನೇ, ನನ್ನ ಶರೀರದಲ್ಲಿ ನೀನು ನಿಂತು ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸಿ ಕರುಣೆಯಿಂದ ನನ್ನನ್ನು ಪಾಲಿಸು. ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿ ನಿಜ ಕುಲ ಸಹಿತ ಸಂಹಾರವೈದಿದ ಗುರುವರ ವೃಕೋದರ ನಗದೆಯಿಂದ ತಾರಕಾಂತಕನನು ಜಯನ್ನ ಶರೀರದೊಡು ನೀನೆಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ. ಏಕವಿಂಶತಿ ಮೋದಕ ಪ್ರಿಯ ಮೂಕರನು ಅಗ್ನಿಗಳೆ ಮಲ್ಪ ಸಾಕರೇಶ ಕೃತಜ್ಞ ಕಾಮದ ಕಾಯು ಕೈ ಹಿಡಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸುದಯದಿ. ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ ಏಕವಿಂಶತಿ ಮೋದಕ ಪ್ರಿಯ. ಗಣಪತಿಗೆ ಏಕವಿಂಶತಿ ಸಂಖ್ಯಾ ಇಷ್ಟ. ಏಕವಿಂಶತಿ ಅಂತಂದ್ರೆ 21, ವಿಂಶತಿ ಅಂದ್ರೆ 20, ಏಕವಿಂಶತಿ ಅಂದ್ರೆ 21. ಏಕವಿಂಶತಿ ಮೋದಕ ಪ್ರಿಯ. ಮೋದಕ ಭಕ್ಷ್ಯ ಗಣಪತಿಗೆ ಇಷ್ಟ, ಅದು 21 ಸಂಖ್ಯೆಯಲ್ಲಿ. ಹೀಗಾಗಿ 21 ಮೋದಕಗಳಿಗೆ ಅದರಿಂದ ನೀನು ತೃಪ್ತಿ ಪಡ್ತಿ. ಹೀಗಾಗಿ ಆ 21 ಮೋದಕಗಳಿಗೆ ಪ್ರಿಯನಾದಂತಹ ಮೂಕರನು ವಾಗ್ಮಿಗಳ ಮಾಳಪ. ಮೂಕರಾದವರು ಕೂಡ ನಿನ್ನನ್ನು ಭಜಿಸಿದರೆ, ನಿನ್ನನ್ನು ಮನಸ್ಸಿನಿಂದ ಸ್ಮರಣೆ ಮಾಡಿದರೆ ಅವರು ಕೂಡ ವಾಗ್ಮಿಗಳಾಗ್ತಾರೆ, ಒಳ್ಳೆ ಮಾತನಾಡುವವರಾಗ್ತಾರೆ. ಅಂತಹ ಅನುಗ್ರಹ ಮಾಡ್ತಿ. ಕೃಪಾಕರೇಶ, ಒಳ್ಳೆ ಕೃಪೆಯನ್ನು ಮಾಡತಕ್ಕಂತಹ ಅವನೇ. ಕೃತಜ್ಞ, ನಾವು ಮಾಡಿದ್ದನ್ನು ಮರೆಯದೆ ನಮಗೆ ಅನುಗ್ರಹ ಮಾಡುವವನೇ. ಕಾಮದ, ಕಾಮ ಅಂದರೆ ಬೇಕಾದ ಕೇಳಿದ್ದನ್ನು ಕೊಡತಕ್ಕಂಥವನು. ಕಾಯೋ ಕೈ ಹಿಡಿದು, ನನ್ನ ಕೈ ಹಿಡಿದು ನೀನು ಕಾಪಾಡಬೇಕು. ಲೇಖಕಾಗ್ರಣಿ, ನೀನು ಲೇಖಕಾಗ್ರಣಿ, ಬರೆಯುವವರಲ್ಲಿ ಶ್ರೇಷ್ಠ. ಅದಕ್ಕೆ ವೇದವ್ಯಾಸಿಯವರು ನಿನ್ನನ್ನೇ ಆರಿಸಿಕೊಂಡು ಭಾರತವನ್ನು ಬರೆಸಿದ್ರು ನಿನ್ನಿಂದ. ಹೀಗಾಗಿ ಲೇಖಕಾಗ್ರಣಿ, ಒಳ್ಳೆ ಬರೆಯುವವರಲ್ಲಿ ಶ್ರೇಷ್ಠನಾದಂತಹ ಹೇ ಗಣಪತಿಯೇ, ಮನ್ಮನದ ದುರ್ವ್ಯಾಕುಲವ ಪರಿಹರಿಸು. ನನ್ನ ಮನಸ್ಸಿನಲ್ಲಿರತಕ್ಕಂತಹ ನನ್ನ ಮನಸ್ಸಿನಲ್ಲಿರುವ ದುರ್ವ್ಯಾಕುಲವ, ಏನೋ ವ್ಯಾಕುಲಗಳು, ಆ ವ್ಯಾಕುಲಗಳನ್ನೆಲ್ಲ ನೀನು ಪರಿಹರಿಸು. ಮನ್ಮನದ ದುರ್ವ್ಯಾಕುಲವ ಪರಿಹರಿಸು. ದಯದಿಂದ ನೀನು ಪರಿಹಾರ ಮಾಡಬೇಕು. ನೀನಂಥವನು ಪಿನಾಕಿ ಭಾರ್ಯ ತನುಜ,
ಪಿನಾಕಿ ಅಂದರೆ ರುದ್ರದೇವರು. ಯಾಕೆ ಪಿನಾಕವೆಂಬ ಧನಸ್ಸನ್ನು ಹಿಡಿದ ಕಾರಣ ರುದ್ರದೇವರಿಗೆ ಪಿನಾಕಿ ಅಂತ ಹೆಸರು. ಪಿನಾಕಿ ಭಾರ್ಯ ಅಂದರೆ ಪಾರ್ವತೀ ದೇವಿ. ಆ ಪಾರ್ವತೀ ದೇವಿಯ ತನುಜ, ಶರೀರದಿಂದ ಹುಟ್ಟಿದವನು. ಮೃದ್ಭವ, ಮಣ್ಣಿನಿಂದ ಹುಟ್ಟಿದವನು ಅಂದರೆ ಪಾರ್ವತೀ ದೇವಿಯ ಮೈ ಮಣ್ಣಿನಿಂದ ಹುಟ್ಟಿದವನು ಅಂತ ಅರ್ಥ. ಪ್ರಾರ್ಥಿಸುವ ನಿನಗೆ, ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ಈ ರೀತಿಯಾಗ ನನಗೆ ಮನಸ್ಸಿನಲ್ಲಿರತಕ್ಕಂತಹ ವ್ಯಾಕುಲವನ್ನು ಪರಿಹಾರ ಮಾಡು. ಮತ್ತು ನೀನು ಲೇಖಕಾಗ್ರಣಿಯಾಗಿದ್ದೀಯಿ, ಅದಕ್ಕಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿಸಿದ್ದಾರೆ. ಬರ್ಕೊಂಡು 21 ಮೋದಕಗಳಿಗೆ ಪ್ರಿಯನೇ, ಮೂಕರನ್ನು ವಾಗ್ಮಿಗಳನ್ನಾಗಿ ಮಾಡುವ ಕರುಣಾಳುಗಳ ಒಡೆಯನೇ, ಮಾಡಿದ್ದನ್ನು ತಿಳಿಯುವವನೇ, ಅಭೀಷ್ಟಗಳನ್ನು ಕೊಡುವವನೇ, ನಮ್ಮನ್ನು ಕೈ ಹಿಡಿದು ಕಾಪಾಡು. ಲೇಖಕರಲ್ಲಿ ಶ್ರೇಷ್ಠನೇ, ನನ್ನ ಮನಸ್ಸಿನ ಕೆಟ್ಟ ವ್ಯಾಕುಲವನ್ನು ದಯವಿಟ್ಟು ಪರಿಹರಿಸು. ಶಿವನ ಪತ್ನಿಯಾದ ಪಾರ್ವತಿಯ ಪುತ್ರನೇ, ಮಣ್ಣಿನಿಂದ ಜನಿಸಿದವನೇ, ಮಣ್ಣಿನಿಂದ ಜನಿಸಿದವನೇ, ನಿನ್ನನ್ನು ಪ್ರಾರ್ಥಿಸುತ್ತೇನೆ. ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಏಕವಿಂಶತಿ ಮೋದಕ ಪ್ರಿಯ ಮೂಕರನು ವಾಗ್ಮಿಗಳ ಮಾಳ್ಪ. ಕೃಪಾಕರೇಶ ಕೃತಜ್ಞ ಕಾಮದ ಕಾಯು ಕೈ ಹಿಡಿದು. ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸುದಯದಿ. ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನಗೆ.
ಸಂಶಯ ಇದ್ರೆ ಕೇಳಬಹುದು. ಹಾ, ಬರ್ಕೊಳ್ಳಿಕ್ಕನ. ಲೇಖಕಾಗ್ರಣಿ ಅಲ್ಲ, ಅದಕ್ಕೆ ಬಡ ಬರಿತಾ ಇದ್ದೀರಿ ಅನ್ಕೊಂಡೆ. ಹಾ, ಸರಿ. ಅದೇ ಲೇಖಕಾಗ್ರಣಿ ಆಗ್ಬಿಟ್ಟಿದ್ರಲ್ಲ ಬರೆದು ಬರೆದು, ಅದಕ್ಕಾಗಿ ಬಡ ಬರ್ತೀರಿ ಅಂತ ಅನ್ಕೊಂಡೆ. ಸರಿ. ಯಾವ್ದು ನಾಳೆ ಮುಗಿಸ್ಬಿಡೋಣ ಅಂತ ಅಷ್ಟೇ, ಅದಕ್ಕಾಗಿ ಬಡ. ಹಾ, ನಾಳೆ ಏನು ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ಅದೇ ಅಲ್ವಾ. ಇದೇನ್ ಜೈವಿಕ ಫೋಟೋ ಉಲ್ಟಾ ಉಲ್ಟಾ ಇಟ್ಟೀನಿ. ನೀವೇ ಇಟ್ಟಿರಿ.